ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎಟಿಎಂ ದರೋಡೆಕೋರರ ಮೇಲೆ ಪೊಲೀಸರಿಂದ ಫೈರಿಂಗ್. ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ. ಶಾಸಕ ಎಂವೈ ಪಾಟೀಲ್ ಸುದ್ದಿಗೋಷ್ಠಿ. ಹರಳಯ್ಯ ಜಯಂತಿ ಹಿನ್ನೆಲೆ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಮೆರವಣಿಗೆ. ಮೇ 28ರಂದು ಕಲಬುರಗಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ. ಚಂದ್ರಕಾಂತ್ ನಾಟೇಕರ್ ಸುದ್ದಿಗೋಷ್ಠಿ. ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಬಡವರಿಗೆ ಉಚಿತ ವಸತಿ ಅಡಿಗಲ್ಲು ಸಮಾರಂಭ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಇತ್ತೀಚೆಗೆ ನಡೆದ ಎಟಿಎಂ ದರೋಡೆ ಪ್ರಕರಣದ ಪ್ರಮುಖ 2 ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಘಟನೆಯಲ್ಲಿ ಪಿಎಸ್ಐ ಬಸವರಾಜ್ ಹಾಗೂ 2 ಪೊಲೀಸರು ಗಾಯಗೊಂಡಿದ್ದಾರೆ. ಹರಿಯಾಣ ಮೂಲದ ತಸ್ಲಿಂ ಶರೀಫ್ ಬಂಧಿತ ಅಂತಾರಾಜ್ಯ ಕಳ್ಳರಾಗಿದ್ದು, ಇಬ್ಬರನ್ನು ಬಂಧಿಸಲು ಹೋಗಿದ್ದ ವೇಳೆ ಕಲಬುರಗಿ ಗ್ರಾಮೀಣ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದರು. ಈ ವೇಳೆ ಪೊಲೀಸರು ಕಳ್ಳರ ಮೊಣಕಾಲಿಗೆ ಫೈರಿಂಗ್ ನಡೆಸಿ ಬಂಧಿಸಿದ್ದಾರೆ. ಏಪ್ರಿಲ್ 9ರಂದು ಬೆಳಗಿನ ಜಾವ ಗ್ಯಾಸ್ ಕಟ್ಟರ್ ಬಳಸಿ ಭದ್ರತೆ ಇಲ್ಲದ ಎಸ್ಬಿಐ ಎಟಿಎಂ ಅನ್ನು ಮುರಿದ ಖದೀಮರು 18 ಲಕ್ಷ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಅಂತಾರಾಜ್ಯ ದರೋಡೆಕೋರರಾದ ಇವರು ಇನ್ನೂ ಹಲವು ಕಳವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದವರಾಗಿದ್ದಾರೆ. ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲೂ ತಮ್ಮ ಕೈಚಳಕ ತೋರಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 4ರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. On April 9th, ATM theft case was reported in suburban police station limits, wherein unknown culprits had broke open the ATM and had looted 18 lakh rupees cash. Initially, the case was blind because we couldn't get any leads in the case, either in the form of technical CCTV footages or any other leads we couldn't get. In that case, we had formed special teams to identify the culprits, and based on certain technical evidences collected, we could ascertain that one I-20 vehicle, which is white color and having other state number plate, was involved in this case. In this background, we had alerted our officers and men
to keep a close watch on the movements of such suspected vehicles. Yesterday night, during night patrolling, one staff, he passed on the information to control room stating that one similar suspected vehicle is moving in the city. Immediately we alerted the officers and men. Police Inspector Suburban Santosh and Suburban Police Station Sub-Inspector Basuraj and their team, they could trace the vehicle and they started chasing the vehicle, which moved towards Belur industrial area. Once the vehicle hit the dead end, two culprits, they alighted from the vehicle and started assaulting police officers. In self-defense, they had opened fire and injured the accused in their legs. Totally 4 accused are secured, and preliminary information is revealed that these are the accused habitual offenders who are interstate ATM burglars from Mewat, Haryana. So 2 accused have been secured after puncturing their legs, and another 2 accused are taken into custody and they are being questioned. A fresh case will be also taken for obstructing police duties and also for assaulting, attempt to murder. In addition, we are adding a new section which is organized crime. This gang being an organized crime syndicate who are committing such offences across different states. As per the preliminary information collected, this main accused Taslim, who also involved in the April 9th incident, there are around 10 cases against him, and another accused, Muhammad, on him there are 7 cases, including 6 ATM related cases. So these are the accused from Mewat district of Haryana. One accused is from Hyderabad. So basically they carry gas cutter and they use fake number plates, and also while committing crime they take a lot of precautions like switching off their mobile phones, bypassing toll plaza so that their movement doesn't get captured. So at the same time they target ATMs which are on the outskirts of the city, so that it makes their entry and exit easy, so that they don't get caught in quick response of police. So I congratulate our team which successfully nabbed these interstate offenders and also issued appreciation letters, and also I have announced 25,000 cash prize for the team. Thank you. ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ ಮಾಡಲಾಗಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಜಯಂತ್ಯೋತ್ಸವ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್, ಆಳಂದ್ ಬಿಆರ್ ಪಾಟೀಲ್ ಹಾಗೂ ಮುಖಂಡರು ಬಸವ ಜಯಂತಿ ಉತ್ಸವ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ ಮಾಡಲಾಗಿದ್ದು 29ರಂದು ಸಂಜೆ 5:30ಕ್ಕೆ ಬೃಹತ್ ಬಹಿರಂಗ ಸಭೆ ಜರುಗಲಿದೆ. ಏಪ್ರಿಲ್ 30ರಂದು ಬೆಳಗ್ಗೆ 8 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ, ಶ್ರೀ ಬಸವೇಶ್ವರ ಮೂರ್ತಿಗೆ ಗೌರವಾರ್ಪಣೆ, ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿ ನಿಮಿತ್ತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ನಮ್ಮ ಶರಣಾರ್ಥಿಗಳು. ವಿಶೇಷವಾಗಿ ಈ ಬಾರಿ ಬಸವ ಜಯಂತಿ ಉತ್ಸವ ನಿಮಿತ್ತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಸಮಾಜದ ಹಿರಿಯರು ಮತ್ತು ಅಫಜಲ್ಪುರ್ ಮತಕ್ಷೇತ್ರದ ಹಿರಿಯ ಶಾಸಕರು ಮತ್ತು ಈ ಬಾರಿಯ ಬಸವ ಜಯಂತಿ ಜಿಲ್ಲಾ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಎಂ ಐ ಪಾಟೀಲ್ ಸಾಹೇಬ್ರೆ, ಅದರ ಜೊತೆಯಲ್ಲಿ ಬಂದಂಥ ಎಲ್ಲ ವೇದಿಕೆ ಮೇಲೆ ಇದ್ದಂಥ ಸಮಾಜದ ಎಲ್ಲ ಹಿರಿಯ ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ಸಮಾಜದ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಬರುವ 30ನೇ ತಾರೀಕು ಬಸವ ಜಯಂತಿ ಉತ್ಸವ ಅಂಗವಾಗಿ ಒಂದು ದಿವಸ ಪೂರ್ವದಿಂದ ಅಪ್ಪ ಜಾತ್ರಾ ಮೈದಾನದಲ್ಲಿ ಒಂದು ವೀರಶೈವ ಲಿಂಗಾಯತದ ಬೃಹತ್
ಸಭೆ ನಡೆಯಲಾಗಿದೆ. ಅದರ ಅಂಗವಾಗಿ ಬಸವ ಜಯಂತಿ ಅಂಗವಾಗಿ ಈಗ ಮಾನ್ಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಮುಖಂಡರೇ ಮತ್ತು ಮಹಾಸಭಾದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಮೋದಿಯವರೇ ಮತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ಮಹಾಸಭಾದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡೋದೇನಂತಂದರೆ, ಏನು ಬಸವ ಜಯಂತಿ ಕಾರ್ಯಕ್ರಮ ಇದೆ, ಇದು ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಹೇಳ್ಬೋದು ಇಲ್ಲಿವರೆಗೆ ಮಾಡ್ಕೋತ ಬಂದಿರಿ, ಇದು ವಿಶಿಷ್ಟ ಅಂತಂದರೆ ಯಾಕೆ ಅನ್ನೋ ಪ್ರಶ್ನೆನೂ ಬರ್ತಿದೆ. ಇವತ್ತು ನಾವು 12ನೇ ಶತಮಾನದ ಶರಣರ ಮತ್ತು ಬಸವ ಅಭಿಮಾನಿಗಳ ಮತ್ತು ಬಸವೇಶ್ವರರ ನಾವು ಜಯಂತ್ಯೋತ್ಸವ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದೀವಿ. ಮೊದಲು ನಮಗೆ ಶರಣರ ಚಳವಳಿ ಆದಮೇಲೆ, ಬಸವ ಕಲ್ಯಾಣದಲ್ಲಿ ಚಳವಳಿ ಆದಮೇಲೆ ಎಲ್ಲರೂ ಶರಣರು ಮತ್ತು ಅಭಿಮಾನಿಗಳು ದಿಕ್ಕಾಪಾಲಾಗಿ ಹೋಗ್ಬಿಟ್ಟು ನಮಗೆ ಮುಂದೆ ಅವರ ವಚನ ಸಾಹಿತ್ಯ ಕೂಡ ನಮಗೆ ಬಹಳ ದಿವಸವರೆಗೆ ಸಿಗಲಿಲ್ಲ. ಅವಾಗ ನಾವು ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಿದ್ದೀವಿ ಅನ್ನೋದು, ನಾವು ಚಿಕ್ಕವರಿದ್ದಾಗ ಕೂಡ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಿದ್ದೆವು. ಎತ್ತಿನ ಮೆರವಣಿಗೆ ನಡೀತಿತ್ತು. ಆದರೆ ಇವತ್ತು ದಿನ ಕಳೆದಂತೆ ನಮ್ಗೆ ಇವತ್ತು ಶರಣರ ವಚನಗಳು ಸಿಕ್ತು. ಬಸವಣ್ಣನವರ ಏನು ಅನುಭವ ಮಂಟಪದಲ್ಲಿ ಯಾರ್ಯಾರು ಶರಣರಿದ್ದರು, ಯಾವ ತತ್ವದ ಮೇಲೆ ಆ ಅನುಭವ ಮಂಟಪದಲ್ಲಿ ಚಿಂತನೆ ಮಂಥನೆ ಆಗ್ತಿತ್ತು ಅನ್ನೋದು ನಾವು ಎಲ್ಲ ಚರಿತ್ರೆ ಮುಖಾಂತರ ನಾವು ಕಂಡುಕೊಂಡಿದ್ದೀವಿ. ಇವತ್ತು ನಮಗೆ ಸಾಹಿತ್ಯ ಇದೆ, ತತ್ವ ಸಿದ್ಧಾಂತ ಇದೆ, ಮತ್ತು ಕಾಕತಾಳೀಯ ನ್ಯಾಯದಂತೆ ಇವತ್ತು ಏನಾಗಿದೆ ಅಂತಂದರೆ, ಬಸವಣ್ಣನವರ ಮತ್ತು ಶರಣರ ವಚನಗಳನ್ನು ನಾವು ಅವಲೋಕಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಏನು ಸಂವಿಧಾನ, ಅದು ಭಾರತ ಸಂವಿಧಾನ, ಅದು ಎರಡೂ ರೀತಿಯಿಂದ, ಎರಡೂ ಸಂವಿಧಾನ ಮತ್ತು ಬಸವಣ್ಣವರ ಏನು ಕಾಲದಲ್ಲಿರುವಂಥ ಈ ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳು ನೋಡಿದ್ರೆ ಸಾಮ್ಯತೆ ಕಾಣ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಯಾಕಂತಂದರೆ ನಮ್ಮ ಸಂವಿಧಾನ ಕೂಡ ನಮ್ಮ ಪವಿತ್ರ ಗ್ರಂಥ ಇದ್ದಂಗೆ. ಭಾರತೀಯರಿಗೆ ಇದು ಸಂವಿಧಾನ ನಮ್ಮ ಗ್ರಂಥ ಇದ್ದಂಗೆ ಇದೆ. ಮತ್ತು ಬಸವಾದಿ ಶರಣರು ಮಾಡಿದಂಥ ಹೋರಾಟದ ಮುಖಾಂತರ, ಚಳವಳಿ ಮುಖಾಂತರ ಸಮಾಜದ ಪರಿವರ್ತನೆ ಮಾಡುವಂಥ ಕೆಲಸ ಬಸವಾದಿ ಶರಣರು ಮಾಡಿದ್ದು ಅವೆಲ್ಲ ಇವತ್ತು ಸಾಕ್ಷಿಯಾಗಿವೆ. ಇವತ್ತು ಕುಲಕ್ಕೊಬ್ಬ ಶರಣರನ್ನಾಗಿ ಮಾಡಿ ಇವತ್ತು ಸಮಾಜದ ಐಕ್ಯತೆಯನ್ನು ಮತ್ತು ಸ್ವಾಸ್ಥ್ಯತೆಯನ್ನು ಮತ್ತು ಸಮಾನತೆಯನ್ನು ಕಂಡುಕೊಳ್ಳುವಲ್ಲಿ ಅದು ನಮಗೆ ಆ ವಚನ ಗ್ರಂಥಗಳು ಇವತ್ತು ನಮಗೆ
ದಾರಿದೀಪ ಆಗಿವೆ ಅನ್ನೋದು ನಾವೆಲ್ಲ ತಿಳ್ಕೋಬೇಕಾಗಿದೆ. ಇವತ್ತು ಯಾಕೆ ವಿಶಿಷ್ಟವಾಗಿ ನೀವು ಇದೆಲ್ಲ ನಾವು ಅವರ ಸಾಹಿತ್ಯದಲ್ಲಿ ಓದ್ತಿದ್ದೀವಿ ಮತ್ತು ಆಚರಣೆಯಲ್ಲಿ ಮಾಡ್ತಾಯಿದ್ದೀವಿ ಅಂತ ಅನ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ವೀರಶೈವ, ಲಿಂಗಾಯತ ಮತ್ತು ಕಾಯಕ ಶರಣರು ಇದ್ದರೂ ಕೂಡ ಇವತ್ತು ನಾವು ಚದುರಿ ಹೋಗಿದ್ದೇವೆ. ಯಾಕೆ ಚದುರಿ ಹೋಗಿದ್ದೇವೆ ಅಂತಂದ್ರೆ ಸರ್ಕಾರ ಜನ ಅಭಿವೃದ್ಧಿ ಕೆಲಸಕ್ಕಾಗಿ ಮೀಸಲಾತಿ ಕೊಟ್ಟಿದ್ದರಿಂದ ಇವತ್ತು 3 ಕೋಟಿ ಜನಸಂಖ್ಯೆ ಇರುವ ವೀರಶೈವ ಲಿಂಗಾಯತ ಸಮಾಜ ಇವತ್ತು 60 ಲಕ್ಷಕ್ಕೆ ಬಂದಿದೆ. ಅವರು ನಮ್ಮಿಂದ ದೂರ ಆಗಲಿಕ್ಕೆ ಬೇರೆ ಕಾರಣ ಏನಿಲ್ಲ, ಸವಲತ್ತು ಸಿಗ್ತದೆ ಅಂತೇಳಿ ಅವರು ಬೇರೆ ಆಗಿದ್ದಾರೆ. ಇನ್ನೂವರೆಗೆ ಲಿಂಗವನ್ನು ಆಯತ್ತು ಮಾಡ್ಕೊತಿದ್ದಾರೆ. ಅವರು ಯಾರು ಲಿಂಗ ಆಯತ್ತು ಮಾಡ್ತಾರೋ ಎಲ್ಲರೂ ಲಿಂಗವಂತರು, ಲಿಂಗಾಯತರು, ವೀರಶೈವರು ಅಂತೇಳಿ ಶರಣರು ಹೇಳಿದ್ದಾರೆ, ಬಸವಣ್ಣವರು ಹೇಳಿದ್ದಾರೆ. ಆ ರೀತಿಯಾಗಿ ಆ ಸಮಾಜ ನಾವು ಒಟ್ಟುಗೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಇದೊಂದು ಕಲಬುರಗಿಯಿಂದ ಈ ಮ್ಯಾಸೇಜ್ ಎಲ್ಲ ಕಡೆ ಹೋಗಬೇಕು, ಎಲ್ಲ ಜನರಿಗೆ ಮನಕ್ಕೂ ಮುಟ್ಟುವಂಥ, ಜನಮನಗಳಲ್ಲಿ ಮುಟ್ಟುವಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಅದ್ಧೂರಿಯಾಗಿ ವಿಶಿಷ್ಟಪೂರ್ಣವಾಗಿ ಈ ಏನು ಬಸವ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ನಮ್ಮಲ್ಲಿ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳು ಕೆಲವರು ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗುರಿ ಒಂದೇ ಅದೇ, ನಾವು ವೀರಶೈವ ಲಿಂಗಾಯತ ಸಮಾಜದವರು ಎಲ್ಲರೂ ಒಂದೇ ಭಾವದಿಂದ ನಮ್ಮ ಬಸವಾದಿ ಶರಣರು ಹಾಕಿಕೊಟ್ಟ ತತ್ವದ ಮೇಲೆ ನಡಿಬೇಕು ಅನ್ನೋದು ಎಲ್ಲರ ಉದ್ದೇಶ ಅದೇ ಇದೆ. ಕೆಲವರು ಸಂಘಟನೆಗಳು ಕಠೋರ ಸತ್ಯ ಹೇಳ್ತಾ ಇದ್ದಾರೆ. ಇವತ್ತು ಕಠೋರ ಸತ್ಯ ಅಂತಂದರೆ ಕೆಲವರಿಗೆ ಆಗೋದಿಲ್ಲ. ಈಗ ಉದಾಹರಣೆಯಾಗಿ ಒಬ್ಬ ಕುಡ್ಡ ಇರ್ತಾನೆ, ಕುಡ್ಡ ಅಂತ ಕರೆದ್ರೆ ಅವನಿಗೆ ಸಿಟ್ಟು ಬರ್ತಾನೆ. ಅದು ಸತ್ಯನೇ, ಅವನು ಸತ್ಯ ಹೇಳ್ಯಾನದಲ್ಲ, ಸತ್ಯ ಕಠೋರ ಆಗಿದೆ, ಅದು ನೋವಾಗ್ತದೆ. ಆದ್ದರಿಂದ ಸತ್ಯ ಕೂಡ ನಯವಾಗಿರಬೇಕು ಅಂತೇಳಿ ಎಲ್ಲರೂ ಕೂಡಿದ್ದೀವಿ. ನಮ್ಮ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ನಾವು ಒಂದಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ 30ನೇ ತಾರೀಕಿಗೆ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಶರಣು ಮೋದಿ ಸೇರಿದಂತೆ ವೀರಶೈವ ಸಮಾಜದ ಅನೇಕ ಮುಖಂಡರು ಹಾಗೂ ಬಸವ ಜಯಂತಿ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಿವಶರಣ ಹರಳಯ್ಯನವರ 914ನೇ ಜಯಂತ್ಯೋತ್ಸವ ನಿಮಿತ್ತ ಕಲಬುರಗಿ ನಗರದಲ್ಲಿ ಹರಳಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಶ್ರೀ ಶಿವಶರಣರ ಹರಳಯ್ಯ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಭವ್ಯ ಮೆರವಣಿಗೆಯು ನಗರದ ಚೌಕ್ ಪೊಲೀಸ್ ಠಾಣೆ ಮಾರ್ಗವಾಗಿ ಹರಳಯ್ಯ ಭವನದಲ್ಲಿ ಸಂಪನ್ನಗೊಂಡಿತು. ಮೆರವಣಿಗೆ ವಿವಿಧ ಕಲಾ ತಂಡಗಳು ಭಾಗವಹಿಸುವ ಮೂಲಕ ಗಮನ ಸೆಳೆದವು. ಈ ವೇಳೆ ಮಾತನಾಡಿದ ಹರಳಯ್ಯ ಸಮಾಜದ ಮುಖಂಡರು, ಶಿವಶರಣ ಹರಳಯ್ಯನವರ 914ನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಸಮಾರಂಭದಲ್ಲಿ ಸಮುದಾಯದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಹಾವೇರಿಯ ಹರಳಯ್ಯ ವಿರಕ್ತ ಮಠದ ನಿಜಲಿಂಗ ಶಿವಾಚಾರ್ಯರು, ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಹಾಗೂ ಮಚ್ಚಗಾರ ಸಮಾಜದ ಜಿಲ್ಲಾ ಜಯಂತ್ಯೋತ್ಸವ ಬಹಳ ಅದ್ದೂರಿಯಿಂದ ಈ ಒಂದು ವಿಜೃಂಭಣೆ ಮೆರವಣಿಗೆಯನ್ನು ಈ ಒಂದು ಗುಲ್ಬರ್ಗದ ಮಹಾ ಗುರುಗಳಾದಂಥ ಶ್ರೀ ಶರಣಬಸವೇಶ್ವರ ಗುಡಿಯಿಂದ ಪ್ರಾರಂಭವಾಗಿ
ಲಾಲ್ಗೇರಿ ಮುಖಾಂತರ ಹಾಗೂ ಸೂಪರ್ ಮಾರ್ಕೆಟ್ ಮುಖಾಂತರ ಜಗತ್ ಸರ್ಕಲ್ ಆಗಿ ಈ ಬಾಬು ಜಗಜೀವನರಾವ್ ಜಯಂತ್ಯೋತ್ಸವರಿಗೆ ಭಾಳ ಅದ್ದೂರಿಂದ ನಮ್ಮ ಸಮಾಜದ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲಾದ್ಯಂತ ಹಾಗೂ ಎಲ್ಲ ಹಳ್ಳಿಗಳಿಂದ ಎಲ್ಲ ತಾಲೂಕಾ ವತಿಯಿಂದ ಎಲ್ಲ ಸಂಘ ಸಂಘಟನೆಗಳು ಈ ಹರಳೆಯ ಸಮಾಜದ ಎಲ್ಲ ಯುವಕರು ಹಾಗೂ ಹಿರಿಯರು ಎಲ್ಲರೂ ಭಾಗಿಯಾಗಿ ಈ ಒಂದು ಜಯಂತ್ಯೋತ್ಸವ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಇದೇ ರೀತಿಯಾಗಿ ಈ ಒಂದು ಹರಳೆ ಜಯಂತ್ಯೋತ್ಸವ ಆಚರಿಸುವ ಸಲುವಾಗಿ ನಮ್ಮ ಎಲ್ಲ ಹಿರಿಯರು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ ಈ ಒಂದು ಇದು ಮೆರವಣಿಗೆ ಮುಖಾಂತರ ನಾವು ತಮಗೆಲ್ಲ ಶುಭ ಹಾರೈಸ್ತೀವಿ. ಜೊತೆಗೆ ಸಾಯಂಕಾಲ ಬಹಿರಂಗ ಸಭೆ 4 ಗಂಟೆಗೆ ಈ ಒಂದು ಗೋ ಹೋಟೆಲ್ ಹತ್ರ ಏನು ನಡೀತಾ ಇದೆ, ಎಲ್ಲ ಹಿರಿಯರು ಸಮಾಜದ ಯುವಕರು ಹಾಗೂ ಮಹಿಳೆಯರು ಅಕ್ಕ ತಂಗಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಹರಳೆಯ ಜಯಂತಿಯನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕಾಗಿ ಈ ತಮ್ಮ ಇಡೀ ಹರಳೆಯ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ನಮಸ್ಕಾರ. ನಾನು ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಶಿವಶರಣ ಹರಳೆಯ ಮತ್ಸ್ಯಗಾರ ಸಮಾಜ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಯಾದಗಿರಿ. ಶಿವಶರಣ ಸಮಗಾರ ಹರಳೆಯನವರ 914ನೇ ಜಯಂತ್ಯೋತ್ಸವದ ಅಂಗವಾಗಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ನಮ್ಮ ಗ್ರಾಮೀಣ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ಜಿಯವರು ಮತ್ತು ನಮ್ಮ ಕಾರ್ಪೊರೇಟರ್ಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಭುಲಿಂಗ್ ಬಳಬಟ್ಟಿ ಸರ್ ಅವರು ಹಾಗೂ ನಮ್ಮ ಸಮಾಜದ ಶ್ರೀಗಳಾಗಿರ್ತಕ್ಕಂಥ ನಿಜಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಈ ಒಂದು ಭವ್ಯ ಮೆರವಣಿಗೆ ಚಾಲನೆ ನೀಡಲಾಯಿತು. ಈ ಭವ್ಯ ಮೆರವಣಿಗೆಯಲ್ಲಿ ಇಡೀ ಕಲಬುರಗಿ ಜಿಲ್ಲಾ ಹರಳೆಯ ಸಮಾಜ ಮತ್ತು ಹರಳೆಯ ಬಂಧುಗಳು ಈ ಕಲಬುರಗಿ ಜಿಲ್ಲೆಯಿಂದ ಎಲ್ಲ ತಾಲೂಕು ಮತ್ತು ಹಳ್ಳಿಗಳಿಂದ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಸಕಲ ಬ್ಯಾಂಜು, ಡೊಳ್ಳು, ಹಲಿಗೆ ಇನ್ನಿತರ ವಾದ್ಯಗಳಿಂದ ಈ ಭವ್ಯ ಮೆರವಣಿಗೆ ಚಾಲನೆಯಲ್ಲಿ ನಡೀತಾ ಇದೆ. ಇದಕ್ಕೆ ನಾವು ಈ ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಕಾಶಿನಾಥ್ ದಿವಂಡಿಗೆ. ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕಾರಗಳು. ಇಂದು ಶ್ರೀ ಶಿವಶರಣ ಹರಳೆಯನವರ 914ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ನಗರದಲ್ಲಿ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಗ್ರಾಮೀಣ ಮತ್ತು ಹಳ್ಳಿಗಳಿಂದ ಬಂದಂಥ ಜನರು ಬಂದಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಜಾರಿಯಲ್ಲಿದೆ. ಈ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆವರೆಗೆ ಇದು ಮೆರವಣಿಗೆ ನಡೆಯಲಿದ್ದು, ಸಾಯಂಕಾಲ 5 ಗಂಟೆಗೆ ಸುಮಾರಿಗೆ ಬಹಿರಂಗ ಸಭೆ ಇರುತ್ತದೆ. ಆ ಸಭೆಗೆ ಎಲ್ಲ ಸಮುದಾಯದ ನಮ್ಮ ಎಲ್ಲ ಬಂಧುಗಳು ಆ 5 ಗಂಟೆ ಕಾರ್ಯಕ್ರಮಕ್ಕೆ ಬಹಿರಂಗ ಸಭೆಗೆ ಮಾನ್ಯ ಶಾಸಕರಾದ ನಮ್ಮ ನೆಚ್ಚಿನ ಶಾಸಕರು ಬಸವರಾಜ್ ಮತ್ತಿಮೂಡ್ ಸಾಹೇಬರು ಹಾಗೂ ನಮ್ಮ ಶಿವಶರಣ ಹರಳೆಯ ಸಮಾಜದ ಒಂದು ಶಿವಶರಣ ಗುರುಗಳಾದಂಥ ನಿಜಲಿಂಗ ಸ್ವಾಮಿಗಳು ಅವರು ಸಹ ಈಗಾಗಲೇ ಆಗಮಿಸಿದ್ದಾರೆ, ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಒಂದು ಸಾನ್ನಿಧ್ಯದಲ್ಲಿ ಸಾಯಂಕಾಲ ಬಹಿರಂಗ ಸಭೆ ನಡೆಯುತ್ತದೆ. ಅದೇ ರೀತಿ ಅಲ್ಮಪುರ ಪಾಟೀಲ್ ಅವರು ಸಹ ಶಾಸಕರು ಅವರು ಸಹ ಆಗಮಿಸಿದ್ದಾರೆ. ಆದ್ದರಿಂದ ನಮ್ಮ ನಗರದ ಹಾಗೂ ಗ್ರಾಮೀಣ ಮಟ್ಟದ ಎಲ್ಲ ಸಮಾಜದ ಬಂಧುಗಳು ಸಾಯಂಕಾಲ 5 ಗಂಟೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಅದೇ ರೀತಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವು ಭಾಳ ಶಾಂತಯುತದಿಂದ ಸಾಯಂಕಾಲವರೆಗೂ ತೆಗೆದುಕೊಂಡು ಹೋಗಬೇಕಾಗಿ ಮಾನ್ಯರಲ್ಲಿ ಎಲ್ಲರಲ್ಲಿ ಕಳಕಳಿಯ ನನ್ನ ವಿನಂತಿ. ಧನ್ಯವಾದಗಳು. ಜಯಂತ್ಯೋತ್ಸವವನ್ನು ನಮ್ಮ ಸಮಾಜ ಬಂದವರು ನಾವು ಮತ್ತು ಜಯಂತ್ಯೋತ್ಸವ ಸಮಿತಿಯವರು ಮತ್ತು ಹರಳೆ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸ್ತಾ ಇದ್ದೇವೆ. ತಾವುಗಳೆಲ್ಲರೂ ಹಳ್ಳಿಗಳಿಂದ ಸಮಾಜ ಬಾಂಧವರು ಆಗಮಿಸಿದ್ದಾರೆ. ಎಲ್ಲರೂ ಸೇರಿ ನಾವು ಈ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಲಾಲ್ಗಿರಿ ಚೌಕರಿಂದ ಸೂಪರ್ ಮಾರ್ಕೆಟಿಂದ ಜಗತ್ ಸರ್ಕಲ್ವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಜಗಜ್ಯೋತಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಹೊರಟು ಗೋ ಹೋಟ್ಲವರೆಗೆ ಮೆರವಣಿಗೆ ನಡೆಯುತ್ತದೆ. ಆದಾಗ ಆ ಮೆರವಣಿಗೆಯಲ್ಲಿ ಸಾಯಂಕಾಲ 5 ಗಂಟೆಗೆ ನಮ್ಮ ಸಮಾವೇಶ ನಡೆಯಲಿದೆ. ಆ ಸಮಾವೇಶದಲ್ಲಿ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಹಾಗೂ ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಮತ್ತು ನಮ್ಮ MLCಗಳು ಎಲ್ಲರೂ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ನಾಯ್ಕೋಡಿ ಅವರು ಆಗಮಿಸಲಿದ್ದಾರೆ. ಈ ಒಂದು ವಿಜೃಂಭಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಯೋಗದಿಂದ ನಮ್ಮ ಸಮಾಜ ಬಾಂಧವರು ಆಗಮಿಸಿ ಎಲ್ಲ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಸುದ್ದಿ ಮೂಲಕ ನಾನು ಮನವಿ ಮಾಡಿ
ಶಾಸಕ ಬಸವರಾಜ ಮತ್ತಿಮೂಡ್, ಶಂಭುಲಿಂಗ ಬಳಬಟ್ಟಿ, ಲಕ್ಷ್ಮಣ ದಿಗ್ಗಾವಿ, ಕಾಶಿನಾಥ್ ದಿವಟಗಿ, ಲಕ್ಷ್ಮೀಕಾಂತ್ ಇಲ್ಕಲ್, ದೇವರಾಜ್ ಗೋಳ, ಅಮೃತ್ ಡಿಗ್ಗಿ, ಮನೋಹರ್ ಮುಗಟಿ, ಆಕಾಶ್ ಹರಳಯ್ಯ, ಭೀಮಾಶಂಕರ್ ಸೇರಿದಂತೆ ಸಮುದಾಯದ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮೇ 28ರಂದು ಕಲಬುರಗಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ, ಚಂದ್ರಕಾಂತ್ ನಾಟೇಕರ್ ಸುದ್ದಿಗೋಷ್ಠಿ. ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಬಡವರಿಗೆ ಉಚಿತ ವಸತಿ ಅಡಿಗಲ್ಲು ಸಮಾರಂಭ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು, ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೇ 28ರಂದು ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಅಧ್ಯಕ್ಷ ಚಂದ್ರಕಾಂತ್ ನಾಟೇಕರ್ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಮತ್ತು ಜಗಜ್ಯೋತಿ ಬಸವಣ್ಣನವರ 892ನೇ ಜಯಂತ್ಯುತ್ಸವ ಅಂಗವಾಗಿ ಏಪ್ರಿಲ್ 28ರಂದು ನಗರದಲ್ಲಿ ಮಾದಿಗ ಸಮಾಜದ 21 ನವ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಇಚ್ಛಿಸುವ ವಧು-ವರರು ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಶಾಲೆಯ ಮೂಲ ವರ್ಗಾವಣೆ ಪತ್ರ, ಭಾವಚಿತ್ರಗಳು, ಪೋಷಕರ ಬಾಂಡ್ ಪೇಪರ್ನೊಂದಿಗೆ ಸೂಕ್ತ ದಾಖಲಾತಿಗಳೊಂದಿಗೆ ಮೇ 20ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿ ಮಾಡಲು ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ಅವರ 118ನೇ ಜಯಂತಿ ಉತ್ಸವ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಹಾಗೂ ಜಗಜ್ಯೋತಿ ಅಣ್ಣ ಬಸವಣ್ಣನವರ 892ನೇ ಜಯಂತಿ ಉತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಒಂದು ಸಂಘಟನೆ ಮುಖಾಂತರ ಮತ್ತು ವಿವಿಧ ನಮ್ಮ ಮಾದಿಗ ಸಮಾಜದ
ಸಂಘಟನೆಯ ಒಂದು ಸಂಯುಕ್ತ ಒಂದು ಬೆಂಬಲ ತೋಂದಿ ಈ ಒಂದು ಮಹಾನ್ ವ್ಯಕ್ತಿ ಅವರ ಒಂದು ನೆನಪಿನ ಒಂದು ವಿಶೇಷವಾಗಿ ನಾವು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸುವ ಬಗ್ಗೆ ನಾವು ಎಲ್ಲರೂ ಒಂದು ಸಭೆ ಸೇರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಹಾಶರಣರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಈ ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮ ಕೊಟ್ಟು ನಡೆಸಿಕೊಂಡು ನಾವು ಬಂದರೆ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ರೂಪಿಸಿದಂಗ ಆದದಂತೇಳಿ ನಮ್ಮ ಎಲ್ಲ ಒಂದು ಮುಖಂಡರು ಒಂದು ತೀರ್ಮಾನ ತೆಗೆದುಕೊಂಡಾಗ ಈ ಮುಂದಿನ ತಿಂಗಳು ಬರುವಾಗ ಮೇ 21ರಂದು ಮೇ 28, 2025ರಂದು ಮಾದಿಗ ಸಮಾಜದ ಕುಟುಂಬದಲ್ಲಿ ಅತಿ ಕಡು ಬಡತನದಿಂದ ಏನು ಜೀವನ ಸಾಗಿಸುತ್ತಿರುವ ನಮ್ಮ ಒಂದು ಸಮುದಾಯದ ಬಡವರ ಸಲುವಾಗಿ ನಾವು ಅವರಿಗೆ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದರೆ ನಮ್ಮ ಒಂದು ಸಮಾಜದ ಒಂದು ಅಭಿವೃದ್ಧಿ ಹಾಗೂ ಆ ಒಂದು ಬಡವರಿಗೆ ಒಂದು ಹಣಕಾಸಿನ ಒಂದು ಹೊರೆಯನ್ನು ತಪ್ಪಿಸಿ ನಮ್ಮ ಸಮಾಜದ ಒಂದು ಹೆಸರನ್ನು ವಾಸಿಯಾಗುವುದು ಮತ್ತು ಅವರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ನೀಡುವುದೊಂದು ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ನಮ್ಮ ಮಾದಿಗ ಸಮಾಜದ ಕುಲ ಬಾಂಧವರು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಾವು 21 ನವ ಜೋಡಿಗಳಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಸಮಸ್ತ ಮಾದಿಗ ಸಮಾಜದ ಪೋಷಕರು ಮತ್ತು ವಧುವರವರು ತಮ್ಮ ಒಂದು ಸ್ವ ಇಚ್ಛೆಯಿಂದ ಅಂದರೆ ತಮ್ಮ ಒಂದು ಬಯೋಡಾಟಾ ಮುಖಾಂತರ ವಧುವರರ ಮೂಲ ದಾಖಲಾತಿಗಳು ತೆಗೆದುಕೊಂಡು ಮೇ 20ರ ಒಳಗಾಗಿ ಈ ಒಂದು ನಮ್ಮ ಕಾರ್ಯಾಲಯಕ್ಕೆ ಮತ್ತು ನಮ್ಮ ಒಂದು ಸಮಿತಿಗೆ ನೋಂದಾಯಿಸಲು ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಭೀಮ್. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ರಾಮಚಂದ್ರ ಕಾಂಬ್ಳೆ, ಸಾಯ್ಬಣ್ಣ ಚಂದನ್, ಶಿವಾನಂದ್ ಸಾವಳಗಿ, ಮಲ್ಲಪ್ಪ ಮಾದರ್, ಮಹಾದೇವಪ್ಪ ಕಾವಲಿ, ಮಲ್ಲಿಕಾರ್ಜುನ್ ಚಟ್ನಳ್ಳಿ, ತಿಮ್ಮಣ್ಣ ಕುಂಬಾರಳ್ಳಿ, ನಾಗರಾಜ್ ಆಲ್ಗೂರ್, ಜಾನಪ್ಪ ಶಿವನೂರ್, ಸುಂದರ್ ಸಾಗರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಕಡು ಬಡವರಿಗೆ ಉಚಿತವಾಗಿ ನೀಡಿರುವ ಮನೆಗಳ ಅಡಿಗಲ್ಲು ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಜಿಲ್ಲೆಯ ಕಡಗಂಚಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಮಹಾದೇವ್ ದನ್ನಿ ಅವರು ಅಡಿಗಲ್ಲು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸೈಯದ್ ಅತ್ತಾರ್ ಅವರು, ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಕಡಗಂಚಿ ಗ್ರಾಮದಲ್ಲಿ ಕಡು ಬಡ ಕುಟುಂಬಗಳಿಗೆ 50 ಮನೆಗಳನ್ನು ಉಚಿತವಾಗಿ ನೀಡಲಾಗುತ್ತಿದ್ದು, ಮನೆ ನಿರ್ಮಾಣ ಕಾಮಗಾರಿಗೆ ಇಂದು ಅಡಿಗಲ್ಲು ನೆರವೇರಿಸಲಾಯಿತು. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಿದ ಬಡ ಕುಟುಂಬಗಳಿಗೆ ಮನೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಫಲಾನುಭವಿಗಳು, ಅಲ್ ಅನ್ಸಾರ್ ಫೌಂಡೇಶನ್ನ ಸೈಯದ್ ಅತ್ತಾರ್ ಅವರು ನಮ್ಮ ಬಡತನವನ್ನು ಕಂಡು ತಮ್ಮ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಮನೆ ನಿರ್ಮಿಸಿಕೊಡುತ್ತಿದ್ದು, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷು ನೀಡಿ ಸದಾ ಕಾಪಾಡಲಿ ಎಂದು ಹಾರೈಸಿದರು. ಇವತ್ತು ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್ನ ಅತಿ ಕಡು ಬಡವರಿಗೆ ಕಲ್ಯಾಣ ಕರ್ನಾಟಕ ಅತಿ ಕಡು ಬಡವರಿಗೆ ಮನೆಗಳು ಅಡಿಗಲ್ಲು ಸಮಾರಂಭ ಮುಕ್ತಾಯವಾಯಿತು. ಇವತ್ತು ಈ ಕಡಗಂಚಿ ಗ್ರಾಮದಲ್ಲಿ 50 ಫಲಾನುಭವಿಗಳಿಗೆ ನಾವು 50 ಮನೆಗಳನ್ನು ವಿತರಿಸಲಾಗಿದೆ. ಅದರಲ್ಲಿ 50 ಮನೆಗಳಿಗೆ ಅಡಿಗಲ್ಲು ಸಮಾರಂಭ ಇವತ್ತಿನ 24/4/2025ರಂದು ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೆವು. ಈಗ ಮುಕ್ತಾಯವಾಯಿತು. ಸರ್, ನಿಮ್ಮದು ಇದು ಮಾಡಬೇಕಂತ ಏನು ಪ್ರೇರಣೆ ಏನು ಮಾಡಿ ಉದ್ದೇಶ ಇದಕ್ಕೆ? ಉದ್ದೇಶ ಏನೂ ಇಲ್ಲ ಸರ್. ಅತಿ ಕಡು ಬಡವರಿಗೆ ಝೋಪಡಿಗೆ ಏನು ಇರ್ತಾರಲ್ಲ, ಮಳೆಗಾಲ ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಅವರಿಗೆ ಇರ್ಲಿಕ್ಕೆ ಏನೋ ಯಾವುದೋ ಸೂರಿಲ್ಲ, ಯಾವುದೋ ಮನೆಗಳಿಲ್ಲ, ಭಾಳ ಕಠಿಣ. ಬೆಳಗ್ಗೆಲಿಂದ ಸಾಯಂಕಾಲ ತನಕ ಹೊಲದಾಗ ದುಡಿತಾರೆ, ಕಷ್ಟಪಡ್ತಾರೆ. ರಾತ್ರಿ ಬಂದು ಮಕ್ಕಳಕ್ಕೆ ಮನೆ ಇಲ್ಲ, ಒಂದು ಛತ್ ಇಲ್ಲ. ಅದ್ರ ಸಲುವಾಗಿ ಅದು ಒಂದು ಪ್ರಯತ್ನ ಸಲುವಾಗಿ ನಾವು ಪ್ರಯತ್ನ ಮಾಡಕತ್ತೀವಿ. ದೇವ್ರ ದಯೆಯಿಂದ ಯಶಸ್ವಿ ಆಗ್ಯದ. ನಮ್ಮ ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್, ಮೌನೇಶ್ವರ್ ಪೂರ್ ಪೀಪಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್,
ಶುಭಮ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ಅಲ್ಲಂ ಪ್ರಭು ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೈಲಾರ್ ಲಿಂಗೇಶ್ವರ ಫೌಂಡೇಶನ್ ಟ್ರಸ್ಟ್, APJ ಅಬ್ದುಲ್ ಕಲಾಂ ಫೌಂಡೇಶನ್ ಟ್ರಸ್ಟ್ ಮತ್ತು ಮತ್ತಿತರ 25 ಟ್ರಸ್ಟ್, ನಮ್ಮ 4 ಮದರ್ ಟ್ರಸ್ಟ್ ಇದ್ದಾವೆ. ಅದ್ರಾಗ 25 ಅಂಗಸಂಸ್ಥೆಗಳು ಇದ್ದಾವೆ. ಅವು ಎಲ್ಲರೂ ಕೂಡಿ ನಾವು ಕಲ್ಯಾಣ ಕರ್ನಾಟಕನಾಗ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕಂತ ಪ್ರಯತ್ನ ಮಾಡ್ಲಿಕತ್ತೀವಿ ಸರ್. ಸರ್, ಯಾಕೆ ತಮಗೆ ಈ ರೀತಿಯಲ್ಲೇ ಬಂದಿದೆ ಮಾಡ್ಕೊಡೋದು? ಸರ್, ನಾನು ಒಬ್ಬ ಬಡಪಾಯಿ ಮಗ. ನಮ್ಮ ತಂದೆಯವರು ಹಮಾಲಿ ಮಾಡ್ತಿದ್ರು. ಆವಾಗ ನನಗೆ ಯಾರೋ ಹೆಣ್ಣು ಕೊಟ್ಟಿಲ್ಲ ಮನೆ ಸಲುವಾಗಿಯೇ. ಈಗ ನನ್ನಂಥ ವಿದ್ಯಾವಂತಗ ಬುದ್ಧಿವಂತಗ ಹೆಣ್ಣು ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಎಷ್ಟೋ ಅನೇಕ ಯುವಕರ ಈ ಮನೆ ಇಲ್ಲಪ್ಪ, ನಿಮ್ಮದು ಮನೆ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ, ನಾವು ಹೆಣ್ಣು ಕೊಡಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಅದ್ರ ಸಲುವಾಗಿ ಮಿನಿಮಮ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಉಚಿತವಾಗಿ ಫ್ರೀಯಾಗಿ, ಯಾವುದೇ ದೇಣಿಗೆಯಿಂದ ಇಲ್ಲ, ಯಾವುದೇ ಇಂದ ಇಲ್ಲ, ಓನ್ಲಿ ಯಾವುದೇ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ, ವಿತೌಟ್ ಸಹಾಯ ಓನ್ಲಿ MNC ಕಂಪ್ನಿಗಳಿಂದ ಸಹಾಯ ತೊಗೊಂಡು, ದಾನ ತೊಗೊಂಡು ಈ ಅತಿ ಕಡು ಬಡವರಿಗೆ ನಾವು ಮನೆ ಕಟ್ಟಿಕೊಳ್ಳಾಕತ್ತೀವಿ ಸರ್. MNC ಕಂಪ್ನಿ ನೀವು ಏನು ಹೇಳಿ ಹೋಗ್ತೀರಿ ಅವ್ರ ಹತ್ರ? ಅಂದರೆ ಈ ಥರ ನಮ್ಮ ಕಲ್ಯಾಣ ಕರ್ನಾಟಕ ಹಾಂ ಸರ್, ಈ ಕಲ್ಯಾಣ ಕರ್ನಾಟಕನಾಗ ಈ ಹಳ್ಳಿಯಾಗ ಇಷ್ಟಿಷ್ಟು ಬೆನಿಫಿಷಿಯರ್ ಫಲಾನುಭವಿಗಳಾರ, ಇವ್ರಿಗೆ ಮನೆ ಇಲ್ಲ, ಅವ್ರಿಗೆ ಛಾಯಾಚಿತ್ರನ ತೋರಿಸ್ತೀವಿ, ವಿಡಿಯೋ ಮಾಡಿನೂ ತೋರಿಸ್ತೀವಿ. ಅವಾಗ ಅವ್ರ ನಂಬಿಕೆ ಬಂದು ನಮಗೆ ಡೊನೇಷನ್ ಮಾಡ್ತಾರೆ ಸರ್. ಸಾಕಷ್ಟು ಕಷ್ಟ ಬಂದಿದೆ, ಯಾವ ಥರ ಕಷ್ಟ ಬಂದಿದೆ ಸರ್? ಈ ಕೆಲಸ ಇದು ಪ್ರಯತ್ನ ಈಗ ನಾ ಯಶಸ್ವಿಯಾಗಿ ತಮ್ಮ ಎದುರು ನಿಲ್ಲಲಿಕ್ಕೆ ಕಾರಣ ಅದು ನಂದು ಒಂದು ಇದು ಸರ್, ಒಂದು ಗಟ್ಟಿಯಾಗಿ ಧೈರ್ಯ. ಅನೇಕ ಸಮಸ್ಯೆಗಳು ಬಂದು ಸರ್, ಯಾರೋ ನನ್ನ ಮೇಲೆ ಅನೇಕ ಕೇಸುಗಳು ಹಾಕಿದ್ರು, ಈ ಕೆಲಸ ಬಿಡ್ರಿ ಅಂಥೇಳಿ. ಅನೇಕರು ನನ್ನ ಮ್ಯಾಗೆ ದಬ್ಬಾಳಿಕೆ ಮಾಡಿದರು. ಅನೇಕ ಪುಂಡ ಪೊಖರಿಗಳನ್ನು ನನ್ನ ಆಫೀಸ್ಗೆ, ನನ್ನ ಕಚೇರಿಗೆ ಕಳಿಸಿ ನನಗೆ ಹೊಡಿಸಿದ್ರು. ಆದರೂ ನಾನು ಈ ಕೆಲಸ ಬಿಟ್ಟು ನಾನು ಭಯಪಡಲಿಲ್ಲ. ನನ್ನ ಧೈರ್ಯದಿಂದ ಈ ಕೆಲಸ ಸಕ್ಸಸ್ ಮಾಡಿದ್ದೇನೆ. ಇದೇ ಥರ ನಾವು ಆಲ್ರೆಡಿ ಕರ್ನಾಟಕ ಗುಡಿಸಲು ಮುಕ್ತ ಜಿಲ್ಲೆ ಮಾಡಬೇಕಂತ ಪ್ರಯತ್ನ ಶತಸಿದ್ಧ ಇದ್ದೀವಿ. ಆದರೆ ಅಷ್ಟು ಆಗಲ್ಲ. ಈಗ ಕಲ್ಯಾಣ ಕರ್ನಾಟಕ ಎಷ್ಟು 7 ಜಿಲ್ಲೆಗಳು 8 ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳಿಗೆ 10 ವರ್ಷದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕಂತ ಪ್ರಯತ್ನ ಮಾಡ್ಲಿಕತ್ತೀವಿ ಸರ್. ನನ್ನ ಹೆಸರು ಸೈಯದ್, ಅಲ್ಲಾನ್ಸರ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಿದ್ದೀನಿ. ನನ್ನ ಊರು ಮಳ್ಳಿ, ತಾಲೂಕು ಯಡ್ರಾಮಿ, ಡಿಸ್ಟಿಕ್ ಕಲಬುರಗಿ. ನಮ್ಮ ಊರ ಕಡಗಂಚಿ ಸೈಯದ್ ಸರ್ ಅವರು ಅವ್ರ ತಕ್ಕ ನಾವು ಹೋಗಿದ್ದೇವೆ. ನಮ್ಗೆ ಮನೆ ಅತಿ ಕಡೆ ಬಡ್ದಿದ್ದೆವು. ನಮಗೆ ಒಂದು 50 ಮನೆಗಳು ಮಾಡ್ಯಾರ. ಅದಕ್ಕೆ ಗುಡ್ಸಲ್ದಾಗೆ ಇದ್ದಿದ್ದೇವ್ರಿ, ಮಾಡ್ಯಾರ, ನಮ್ಗೆ ಸೌಲಭ್ಯ ಮಾಡ್ಯಾರ. ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವ್ರಿ ಅವ್ರಿಗೆ ಸರ್. ನಮ್ಮ ಹೆಸರು ಶಿವಲೀಲ ರೀ, ಕಡಗಂಚಿ ರೀ. ಸರ್ ನಮಸ್ಕಾರ ರೀ. ನನ್ನ ಹೆಸರು ನಿಂಗಾಮ್ ರೀ, ದೊಡ್ಡನೂರು ರೀ. ನಮ್ಗೆ ಮನೆ ಇದ್ದಿದ್ದಿಲ್ಲ ರೀ. ಸಯ್ಯದ್ ಸರ್ ಬಂದು ನಮ್ಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಹಾಕ್ಸ್ಯಾರ ಮನೆ ಏನು ಅನ್ಬೇಕ್ರಿ, ದೊಡ್ಡನೂರಾಗ್ರಿ. 6 ಜನ, 6 ಜನಕ್ಕೆ ಮನೆ ಇದ್ದಿದ್ದಿಲ್ಲ ರೀ. ನಾವು ಅವ್ರ ಹತ್ರ ಹೋಗಿದ್ದೇವೆ ರೀ, ಮನೆ ಮಾಡಿರಿ ಸರ್ ಅಂತ. ಆಯ್ತಮ್ಮ ಮಾಡ್ತೀನಿ ಅಂತೇಳಿ ಮೊದಲು ಗುಡ್ಸಿಲಿತ್ತು ರೀ. ಛತ್ ಹಾಕಿ ಕೊಡ್ತೀನಿ ಅಂದಾರಿ. ಆಶ್ರಯಿಸಿ ಮನೆ ರೀ, ಆಯ್ತು ಅಷ್ಟೇ ರೀ. ಇನ್ನತನ ನಿಂತಿರ್ಸೀನಿ ರೀ, ಆ ಮನೆ ಇನ್ನತನ ನಿಂತಿರ್ಸೀನಿ. ಆ ಮನೆಗೆ ಅವ್ರ ಮನೆಗೆ ಭೇಟಿ ಆದೆವು, ಅವ್ರ ಗಂಡಿಗೆ ಭೇಟಿ ಆದೆವು, ಹೆಂಡ್ತಿಗೆ ಭೇಟಿ ಆದೆವು. ಅವ್ರು ಒಂದು ಮುದುಕಿ ಕುಂತಿದ್ದಳು ಮಗ್ಗಲ್ಕ. ಆಯಿ ನಿಮ್ಗೆ ನಿಮ್ಮ ಮಗ, ನಿಮ್ಮ ಸಸಿ, ನಿಮ್ಮ ಮಗ ನಿಮ್ಗೆ ಭಾಳ ಇದು ಆರಿಲ್ಲ, ಏನಂತಾರೆ, ನೋಡ್ತಾರ ಇಲ್ಲ. ಆ ಆಯಿ ನನ್ನ ತಾಯಿ ಸಮಾನ ಸರಾಫಿಲ್ಲ ಚಾಲು ಮಾಡಿಬಿಟ್ರು. ಸ್ಪಾಟ್ನಾಗೆ ಹರಿದಾಗ್ಬಿಟ್ಟೆ ಪೇಪರ್. ಇಲ್ಲಿ ಹರಿದ್ರ ಕೇಳ್ರಿ. ಯಾವತ್ತಿಂತ ನಾನು ಈ ಆಯಿ ನನ್ನ ಮಗ ನನ್ನ ಸೊಸೆ ಅಂತ ಹೇಳಲ್ಲೋ, ತಮ್ಮ ಮನೆ ನಾವು ಸ್ಟಾಪ್ ಮಾಡಿಬಿಡ್ತೀನಿ. ಯಾಕಂದ್ರೆ ನಾವು ಮಗನಿಗೆ ಸೊಸೆಗೆ RCC ಮಗನ ಮನೆಗೆ ಇಟ್ಟೇವು ಅಂತಂದ್ರೆ ಆ ಮುದುಕಿ ಅವ್ರಿಗೆ ಬಿಟ್ಟು ನನಗೆ ಸರಾಫ್ಸ್ತಾಳ. ಯಾಕಂತಂದರೆ ಆ ಝೊಪಡಾಗಿದ್ರು ನನ್ನ ಮಗ ನನ್ನ ಸೊಸೆ ನನಗೆ ಕರೆಯಲ್ಲ, ಯಾರಪ್ಪ ಕಟ್ಟಿ ಕೊಟ್ಟವಂತ ಸರಾಫ್ಸ್ಲಕ್ಕೆ ಚಾಲು ಮಾಡ್ತಾವೆ. ಅದಕ್ಕಲ್ಲೇ ಯಾರ ತಂದೆ ತಾಯಿ ಹಾರ, ಯಾರ ತಾಯಿ ಹಾರ, ಯಾರ ತಂದೆ ಹಾರ, ಅವ್ರಿಗೆ ನೀವು ಒಳ್ಳೇದು ನೋಡಿಕೊಂಡ್ರೆ ನಾವು ಮನೆ ಕೆಲಸ ಚಾಲು ಮಾಡ್ತೀವಿ. ಇಲ್ಲ ಅಂದರೆ ಇಲ್ಲ. ಯಾರು ಅತ್ತಿ ಮಾವ ಹಾರ, ಅತ್ತಿ ಹಾಳ, ಮಾವ ಹಾರ, ಅವರಿಗೆ ನೀವು ನೋಡಿಕೊಂಡ್ರೆ ನಾವು ಚಾಲು ಮಾಡ್ತೀವಿ. ಇಲ್ಲಿಕಂದ್ರೆ ಅವ್ರ ಮನೆ ಕ್ಯಾನ್ಸಲ್. ಮನೆ ಕಟ್ಟಿದ್ರು, ಓಪನಿಂಗ್ ಮಾಡಿದ್ರು ಬುಲ್ಡೋಜರ್ ಹಚ್ಕೇಸಿ ನಾವು ಕೆಡಿಸ್ಲಕ್ಕೆ ಹಚ್ತೀನಿ ಮನೆಗಳು. ಇದು ತಿಳ್ಕೊರಿ. ಇದು ಒಂದು ನಂದು ಉದ್ದೇಶ. ಇದು ಬಿಟ್ಟು ಯಾವುದೇ ಉದ್ದೇಶ ಇಲ್ಲ.
ನೀವು ಎಷ್ಟು ಕೊಡ್ಬೋದು? 10,000 ಕೊಡ್ಬೋದು, 20,000 ಕೊಡ್ಬೋದು. ನನ್ನ ಅಕೌಂಟ್ನಾಗ 18 ಕೋಟಿ ರೂಪಾಯಿ ಅವ, 18 ಕೋಟಿ ರೂಪಾಯಿ ಅವ ಇನ್ನೂ ಅವ. ಆದರೆ ಯಾಕೆ ಹೇಳಕತ್ತೀನಿ ಈ ಸಂದರ್ಭದಲ್ಲಿ ಹೇಳಬಾರ್ದು ಆ ಮಾತು? ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸರ್ ಏನೋ ರೊಕ್ಕದ ಆಶೆಗಾಗಿ ಮಾಡ್ಲಕತ್ತಾರೇನು. ನೀವು ಎಷ್ಟು ಕೊಡ್ಬೋದು? 10,000 ಕೊಡ್ಬೋದು, 20,000 ಕೊಡ್ಬೋದು, 50,000 ರೂಪಾಯಿ ಕೊಡ್ಬೋದು. ನನಗೆ ದೇವ್ರು ಕೊಟ್ಟಾನ 18 ಕೋಟಿ ರೂಪಾಯಿ ನನ್ನ ಅಕೌಂಟ್ನ. ನಾವೊಬ್ಬ ಕೂಲಿ ಕಾರ್ಮಿಕನ ಮಗ ನಾನು. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಒಂದೇ ಶಬ್ದ ನಾ ಏನು ಹೇಳಬೇಕಂದ್ರೆ, ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಮನ್ಯಾಗ ನಿಮ್ಮ ತಂದೆ ತಾಯಿ ಅತ್ತಿ ಮಾವ ಇದ್ರೆ ನೋಡ್ಕೋರಿ. ಇದು ಒಂದು ನಂದು ಉದ್ದೇಶ. ಇದು ಒಂದು ಭಾಳ ಯಾಕೆ ನಾ ಹೊಳ್ಳಿ ಹೇಳಕತ್ತೀನಿ ಅಂತಂದ್ರೆ, ಸಂಸಾರ ಏನದ 60 ವರ್ಷದಿಂದ ಅದ, 80 ವರ್ಷದಿಂದ ಅದ, ಲಾಸ್ಟಿಗೆ 100 ವರ್ಷ. ನಮ್ಮ ಅತ್ತಿಗೆ ಬಂದಿದ್ದು, ನಮ್ಮ ಮಾವಿಗೆ ಬಂದಿದ್ದು, ನಮಗೂ ಬರ್ತದ ಆ ಪರಿಸ್ಥಿತಿ ನಮಗೂ ಬರ್ತದ. ಈಗ ನಾವು ನಿಮಗೆ ನೆಳ್ಳು ಮಾಡ್ಲಕತ್ತೀವೋ ಆ ಆಯಿ ಆ ಮುತ್ತನ ಆಶೀರ್ವಾದಲಿಂದ ನಾನು ಸ್ವರ್ಗದಾಗ ಜಲ್ದಿ ಸೇರ್ಬೋದು. ನೀವು ನೆನಪು ಮಾಡಲಿಕ್ಕಿಲ್ಲ. ರೊಕ್ಕ ತಿಂದಾನಪ್ಪ, 5,500 ರೂಪಾಯಿ ತಿಂತಾನ, ಅವ ಮನೆಗೆ ಮಾಡಿಕೊಟ್ಟಾನ, ಫ್ರೀ ಮಾಡಿಕೊಟ್ಟಾನ. ಆದ್ರೆ ನೀವು ಬೈಬೋದು. ಆ ಆಯಿ ಆ ಮುತ್ತ ಏನು ಮುದುಕರು ಇರ್ತಾರಲ್ಲ, ಪಾಪ ಜೋಪಡಿಯಾಗಿದ್ದ ನನ್ನ ಮಗ ನನ್ನ ಸೊಸಿ ಇದ್ರಪ್ಪ, ಅವ ಯಾರಪ್ಪ ಎಲ್ಲೇನೋ ಬಂದು ಮಾಡಿಕೊಟ್ಟನಪ್ಪ, ಅವ್ನು ಚಲೋ ಇರಲಪ್ಪ ಮನುಷ್ಯ ಅಂತೇಳಿ ಒಂದೇ ಶಬ್ದ ಬಂದ್ರೆ ನಾವು ಇದ್ದಾಗೂ ನಾವು ಸ್ವರ್ಗದಲ್ಲಿ ಸೇರಿದಂಗೆ. ಎಷ್ಟೋ ಕಂಟಕಗಳು ಬಂದು ನಮಗೆ. ನನಗೆ ಆಕ್ಸಿಡೆಂಟ್ ಆಯಿತು, ಪ್ಯಾರಲೈಸ್ ಆಗಿ 6 ತಿಂಗಳು ನಾ ಹಾಸಿಗೆ ಮ್ಯಾಗಿದ್ದೆ. ನಾ ಮಾತು ಬರ್ತಿದ್ದಿಲ್ಲ, ಈ ಪೂರ ಕೈ ಆಡ್ತಿದ್ದಿಲ್ಲ. ಅಂಥವ್ರ ಆಶೀರ್ವಾದದಿಂದ ಇವತ್ತಿನ ದಿನ ನಿಮ್ಮ ಎದುರು ನಿಂತು ಮಾತಾಡಕತ್ತೀನಿ. ಇದೇ ಕೆಲಸದ ಸಲುವಾಗಿ ಈ ಅತಿ ಕಡು ಬಡವರು ಮನೆಗೇನು ಮಾಡ್ಲಿಕತ್ತೀವೋ, ನೀರಿನ ವ್ಯವಸ್ಥೆ ಮಾಡ್ಲಿಕತ್ತೀವೋ, ಇದೇ ಆಶೀರ್ವಾದಲಿಂದ ಇವತ್ತಿನ ದಿನ ಈ ನಿಮ್ಮ ಮಗ ನಿಮ್ಮ ಎದುರಿನಿಂದ ಮಾತಾಡಕತ್ತಾನೆ. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈಗ ನಮ್ಗೆ ಸಪೋರ್ಟ್ ಕೊಟ್ಟಿರು. ಆಯ್ತು, ನಾ ಹೇಳಿದೆ, ನೀವು ಒಳ್ಳೆ ಕೇಳಿದ್ರಿ. ಮತ್ತು ನನ್ನ ಮನೆಗೆ ಹೋದೆ, ನೀವು ನಿಮ್ಮ ಮನೆಗೆ ಹೋದ್ರಿ, ಮರ್ತು ಬಿಟ್ರಿ. ಇಲ್ಲ, 3 ತಿಂಗಳ ತನಕ ನಿಮ್ಮ ಊರನ್ನ ಮಗ ಅಂತ ತಿಳ್ಕೊರಿ. ನನಗೆ ನಿಮ್ಮ ಮನೆಗಳು ಕಂಪ್ಲೀಟ್ ಆಗತ್ತಾನ ನಿಮ್ಮ ಮಗ ಅಂತ ತಿಳ್ಕೊರಿ, ನಿಮ್ಮ ತಮ್ಮ ಅಂತ ತಿಳ್ಕೊರಿ, ನಿಮ್ಮ ಅಣ್ಣ ಅಂತ ತಿಳ್ಕೊರಿ. ನೇರವಾಗಿ ನಾನು ಆಫೀಸ್ಗೆ ಬರಬೇಕು. ನಿಮ್ಗೆ ಏನರೇ ಕಡಿಮೆ ಬಿದ್ದರು, ಏನರೇ ಆಯ್ತಂದ್ರು, ಸಮಸ್ಯೆ ಆಯ್ತಂದ್ರು, ನೀವು ಸೀದಾ ನನ್ನ ಆಫೀಸಿಗೆ ಬಂದು, ಸರ್ ಹಿಂಗಾಗಲಕತ್ತದ, ಇದು ತಪ್ಪು ಮಾಡ್ಲಕತ್ತಾರ, ಈ ಮನೆ ಸರಿಯಾಗಿ ಮಾಡಲ್ಲಾಗ್ಯಾರ, ಸೀದಾ ನೇರವಾಗಿ ಬಂದು ನನಗೆ ಹೇಳ್ರಿ. ಈ ನಿಮ್ಮ ಮಗ, ಈ ನಿಮ್ಮ ಅಣ್ಣ, ನಿಮ್ಮ ತಮ್ಮ 24 ತಾಸು ನಿಮ್ಮ ಸಲುವಾಗಿ ನಾನು ಹೋರಾಟ ಮಾಡುತ್ತೇನೆ. ಇದು ಒಂದಲ್ಲ, ಬರೀ 50 ಮನೆ ಅಲ್ಲ. ಈ ಬೇಕಾದರೆ ನೀವೆಲ್ಲ ಸಹಕಾರ ಕೊಟ್ರೆ ಇಡೀ ಊರೇ ಚೇಂಜ್ ಮಾಡ್ಬೋದು. ಆದರೆ ಸಹಕಾರ ಅವಶ್ಯಕತೆ ಅದ. ಸಹಕಾರ ಅವಶ್ಯಕತೆ ಅದ. ನಮ್ಮ ಮಾಧವ್ ಸರ್ ದಂಡಿದ ಸಹಕಾರ ಅವಶ್ಯಕತೆ ಅದ. ನಮ್ಮ ತರುಣ ಸಂಘದ ಅಧ್ಯಕ್ಷರದ್ದು ಸಹಕಾರ ಅವಶ್ಯಕತೆ ಅದ. ನಮ್ಮ ಮೆಂಬರ್ ಸಾಹೇಬ್ರದ್ದು ಅವಶ್ಯಕತೆ ಅದ. ಆಶೀರ್ವಾದ ಅವಶ್ಯಕತೆ ಅದ. ನಮಗೆ ನಾವು ಕೆಲಸ ಮಾಡೋರು, ಕೂಲಿಗಾರರು, ನಾವು ಯಾವ ಲೀಡರ್ ಅಲ್ಲ. ನಾವು ಎಲ್ಲ. ಸಮಾರಂಭದಲ್ಲಿ ಸುಭಾಷ್ ಸಾವುಕಾರ್, ಮಹಮ್ಮದ್ ಮುಜೀಬ್, ರೇಖಾ ಮೋಕ್, ಪ್ರಕಾಶ್, ದತ್ತಾತ್ರೇಯ ಬೊಮ್ಮನಹಳ್ಳಿ, ಅಬ್ಬಾಸ್ ಅಲಿ, ಜಗದೀಶ್ ಗುರುಮೆಟ್ಕಲ್, ಹಂಪಮ್ಮ, ಅನಿಲ್ ಚಕ್ರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಟಿಎಂ ದರೋಡೆಕೋರರ ಮೇಲೆ ಪೊಲೀಸರಿಂದ ಫೈರಿಂಗ್. ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ. ಶಾಸಕ ಎಂವೈ ಪಾಟೀಲ್ ಸುದ್ದಿಗೋಷ್ಠಿ. ಹರಳಯ್ಯ ಜಯಂತಿ ಹಿನ್ನೆಲೆ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಮೆರವಣಿಗೆ. ಮೇ 28ರಂದು ಕಲಬುರಗಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ. ಚಂದ್ರಕಾಂತ್ ನಾಟೇಕರ್ ಸುದ್ದಿಗೋಷ್ಠಿ. ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಬಡವರಿಗೆ ಉಚಿತ ವಸತಿ ಅಡಿಗಲ್ಲು ಸಮಾರಂಭ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.